ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ. ಇದು ಯಾವುದೇ ರೀತಿಯಂಥ ಡೈಲಿ ವ್ಲಾಗ್ ಅಲ್ಲ, ಒಂದು ಇನ್ಫಾರ್ಮೇಷನ್ ವಿಡಿಯೋ. ನನಗೂ ಸಹ ಇದನ್ನು ತಂದಾಗ ಯಾವ ರೀತಿ ಯೂಸ್ ಮಾಡೋದು, ಹಾಗೆ ಇದರ ಒಂದು ಯೂಸಸ್ ಏನು ಅನ್ನೋದು ನನಗೂ ಗೊತ್ತಿರಲಿಲ್ಲ. ನನಗೆ ನನ್ನ ಹಸ್ಬೆಂಡ್ ನಾನು ಪ್ಯಾಡ್ ತೊಗೊಂಬರೋದಕ್ಕೆ ಹೇಳಿದಾಗ ಅವರು ಇದನ್ನು ತೊಗೊಂಬಂದಿದ್ರು. ಬಟ್ ಇದೇನು ಈ ಥರ ಇದೆಯಲ್ಲ, ಇದನ್ನು ಹೇಗೆ ಯೂಸ್ ಮಾಡ್ತಾರೆ, ಯಾಕೆ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಡಾಗ ನಂತರ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಪ್ಯಾಡ್ ಥರ ಕಾಣಿಸ್ತಿದೆ. ಬಟ್ ಇದು ರೆಗ್ಯುಲರ್ ನಾವು ಪೀರಿಯಡ್ ಟೈಮ್ಗಳಲ್ಲಿ ಬಳಸೋವಂತಹ ಪ್ಯಾಡ್ ಅಲ್ಲ. ಬಟ್ ಇದು ನಾನ್ ಪ್ಯಾಡೆಡ್, ನಾನ್ ರೆಗ್ಯುಲರ್ ಅಂದರೆ ನಾನ್ ಪೀರಿಯಡ್ ಪ್ಯಾಡೆಡ್ ಅಂತ ಹೇಳ್ಬೋದು. ಏನಾಗಂದರೆ ನಾವು ರೆಗ್ಯುಲರ್ ಪೀರಿಯಡ್ ಪ್ಯಾಡ್ ಅಂದರೆ ಈ ಥರ ಇರುತ್ತೆ. ಇದರ ಒಂದು ಲೆಂತ್ ನಿಮಗೆ ಗೊತ್ತಿರುತ್ತೆ, ಇಷ್ಟುದ್ದ ಇರುತ್ತೆ ಇದು ನಮ್ಮ ರೆಗ್ಯುಲರ್ ಪ್ಯಾಡು. ಬಟ್ ಇದು ಸೊ ನೋಡ್ತಿರ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಇದೊಂದು ಪ್ಯಾಕಿಂಗು ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ ಕಾಣಿಸ್ತಿದೆ. ಇದರಲ್ಲಿ ಈ ಥರ ಇರುತ್ತೆ ನೋಡಿ. ಇದು ನಮ್ಮ ರೆಗ್ಯುಲರ್ ಪ್ಯಾಡು, ಹಾಗೆ ಇದು ನಾನ್ ಪೀರಿಯಡ್ ಪ್ಯಾಡು. ಇದಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ, ಇದನ್ನು ನಾವು ರೆಗ್ಯುಲರ್ ಪೀರಿಯಡ್ ಟೈಮ್ಗಳಲ್ಲಿ ಈ ಪ್ಯಾಡನ್ನು ಉಪಯೋಗಿಸ್ತೀವಿ. ಇದು ನಾನ್ ರೆಗ್ಯುಲರ್ ಪೀರಿಯಡ್ ಅಂದರೆ ನಾವು ಪೀರಿಯಡ್ ಆಗದೆ ಇರೋ ಟೈಮಲ್ಲಿ ಅಥವಾ ರೆಗ್ಯುಲರ್ ಡೇಸ್ಗಳಲ್ಲಿ ಈ ಒಂದು ಪ್ಯಾಡನ್ನು ನಾವು ಉಪಯೋಗಿಸ್ಬೋದು. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಒಬ್ಬೊಬ್ರಿಗೆ ಏನು ಬಿಳಿ ಮುಟ್ಟ ಆಗ್ತಾ ಇರುತ್ತಲ್ವ, ಸೊ ಅದು ಅಬ್ಸರ್ವ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಒಬ್ಬೊಬ್ರದ್ದು ನೀವು ನೋಡ್ತಾ ಇರ್ಬೋದು, ಏನು ಇನ್ನರ್ ವೇರ್ಗಳಲ್ಲಿ ಅಲ್ಲಲ್ಲೇ ಒಂಥರ ಪ್ಯಾಚಸ್ ಥರ ಆಗಿರುತ್ತೆ. ಸೊ ಅದನ್ನು ನಾವು ಈ ಥರ ಹಾಕೊಳ್ಳೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ. ವೈಟ್ ಡಿಸ್ಚಾರ್ಜನ್ನು ಅಂದರೆ ಬಿಳಿ ಮುಟ್ಟನ್ನು ಇದು ಅದರ ಒಂದು ಇದು ಅಬ್ಸರ್ವ್ ಮಾಡುತ್ತೆ. ಹಾಗೆ ಸಮ್ಟೈಮ್ಸ್ ನಾವು ಯೂರಿನನ್ನು ಪಾಸ್ ಮಾಡಿದಾಗ ಸ್ಮೆಲ್ ಬರ್ತಾ ಇರುತ್ತೆ, ಅದನ್ನು ಸಹ ಇದೊಂದು ಅಬ್ಸರ್ವ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟು. ಅಂದರೆ ನಾವು ಈಗ ಏನು ಇನ್ನರ್ ವೇರ್ಗಳಲ್ಲಿ ನಾವು ಇದನ್ನು ಹಾಕ್ಕೊಂಡಾಗ ಅದನ್ನು ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲು ಸಹ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಇದು ನಮಗೆ ಒಂದು ಸರ್ವಿಸನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು, ವಿಸ್ಪರ್ ಡೈಲಿ ಲೈನರ್ಸ್ ಕ್ಲೀನ್ ಆ್ಯಂಡ್ ಫ್ರೆಶ್ ಹಾಲ್ ಡೇ ಫ್ರೆಶ್ನೆಸ್ ಫಾರ್ ನಾನ್ ಪೀರಿಯಡ್ ಡೇಸ್. ಸೊ ನಾನು ಹೇಳಿದಾಗೆ ಪೀರಿಯಡ್ ಡೇಸ್ಗಳಲ್ಲಿ ಇದನ್ನು ಉಪಯೋಗಿಸಿದ್ರೆ ನಾನ್ ಪೀರಿಯಡ್ ಡೇಸ್ಗಳಲ್ಲಿ ಇದನ್ನು ಆರಾಮಾಗಿ ಉಪಯೋಗಿಸ್ಬೋದು. ಇದರ ಬೆಲೆ 160 ರೂಪಾಯಿ. 20 ನಂಬರ್ಸ್ ಅಂದರೆ 20 ಪೀಸಸ್ ಇರುತ್ತೆ. ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಹ ಇದು ಸಿಗುತ್ತೆ. ಕಂಟ್ರೋಲ್ಸ್ ಆ್ಯಂಡ್ ನ್ಯೂಟ್ರಲೈಸಸ್ ಅಡೋಮಸ್ ಅಂದರೆ ಸಮ್ಟೈಮ್ಸ್ ನಾನು ಹೇಳಿದಾಗೆ ಯೂರಿನ್ ಪಾಸ್ ಮಾಡಿದಾಗ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಇದು ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವಿಂಗ್ ಝೋನ್ ಅಂದರೆ ಅಬ್ಸರ್ವನ್ನು ಮಾಡುತ್ತೆ. ಮತ್ತು ನಾನು ಹೇಳಿದಾಗೆ ಬಿಳಿ ಮುಟ್ಟು ಆಗ್ತಾ ಇರುತ್ತಲ್ವ, ಸೊ ಅದನ್ನು ಸಹ ಈ ಒಂದು ಪ್ಯಾಡನ್ನು ಹಾಕೊಳ್ಳೋದ್ರಿಂದ ಅದು ಸಹ ಅಬ್ಸರ್ವ್ ಆಗುತ್ತೆ. ಮತ್ತು ಕಂಫರ್ಟ್ ಡಿಸೈನ್, ನಾವು ರೆಗ್ಯುಲರ್ ಪೀರಿಯಡ್ ಪ್ಯಾಡ್ಗಳನ್ನು ಉಪಯೋಗಿಸಿದಾಗೆ ಕಂಫರ್ಟ್ ಆಗಿರುತ್ತೆ. ಹಾಗೆ ಬ್ರೀತಬಲ್, ಅದೇನು ಅಂದರೆ ಇದನ್ನು ಲೈಟ್ ವೆಯ್ಟ್ ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲೇ ಕೊಡೋದಿಲ್ಲ ನಮಗೆ, ಅಷ್ಟು ಆರಾಮ್ ಅನಿಸುತ್ತೆ. ಡರ್ಮೊಲಾಜಿಕಲಿ ಟೆಸ್ಟೆಡ್ ಪ್ಯಾಡ್ ಆಗಿದೆ. ಅಂದರೆ ಇದನ್ನು ಟೆಸ್ಟನ್ನು ಮಾಡಿ ಇದನ್ನು ನಮಗೆ ಕೊಟ್ಟಿರೋ ಅಂಥದ್ದು. ನೀವು ಆರಾಮಾಗಿ ಉಪಯೋಗಿಸ್ಬೋದು. ಏನು ಆಫೀಸ್ಗೆ ಹೋಗೋರಾಗಿರ್ಬೋದು, ಎಲ್ಲರೂ ಸಹ ಇದನ್ನು ಉಪಯೋಗಿಸ್ಕೋಬೋದು. ಇದರ ಒಂದು ಹೆಲ್ಪು ತುಂಬಾ ಇದೆ. ಸೊ ನನಗೆ ಏನು ಅನಿಸ್ತು ಅಂದರೆ, ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಹೇಳೋದು ಅಂದರೆ, ನನ್ನ ಪೀರಿಯಡ್ ಡೇಸ್ಗಳಲ್ಲಿ ನಾನು ಪ್ಯಾಡನ್ನು ನನ್ನ ಹಸ್ಬೆಂಡ್ ಪ್ಯಾಡ್ ಥರ ಕೇಳಿದೆ. ಅವರು ಇದು ಕ್ಯೂಟ್ ಆಗಿದೆ ಅಂತ ನೋಡ್ಬಿಟ್ಟು ತೊಗೊಂಬಂದಿದ್ದಾರೆ. 160 ರೂಪಾಯಿಗೆ 20 ನಂಬರ್ ಬರುತ್ತಲ್ವ, ಇದಾದರೆ ನಮ್ಮ ರೆಗ್ಯುಲರು 7-8 ಇರುತ್ತೆ. ಅದರಿಂದ ತೊಗೊಂಬಂದಾಗ ನಾನು ಪೀರಿಯಡ್ ಇದರಲ್ಲಿ ನಾನು ಹಾಕ್ಕೊಳ್ಳೋದಕ್ಕೆ ಅಂತ ನೋಡಿದಾಗ ಆವಾಗ ಗೊತ್ತಾಯಿತು ನನಗೆ ಇದು ಪ್ಯಾಡ್ ಅಲ್ಲ. ಸೊ ಇದನ್ನು ಹಾಕ್ಕೊಂಡ್ರೆ ನಮ್ಮ ಪೀರಿಯಡ್ ಟೈಮ್ಗಳಲ್ಲಿ ಅದು ಅಬ್ಸರ್ವ್ ಆಗೋದಿಲ್ಲ ಅಂತ. ಆಮೇಲೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಉಂಟಾದಾಗ ನಾನು ನೋಡೋಣ, ಚೆಕ್ ಮಾಡೋಣ ಅಂದ್ಬಿಟ್ಟು ಗೂಗಲಲ್ಲಿ ಅದರಲ್ಲೆಲ್ಲ ಚೆಕ್ ಮಾಡಿ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಂಡ್ಮೇಲೆ ಓಕೆ ಇದು ಈ ಥರ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗೆ ನಂತರ ಗೊತ್ತಿಲ್ಲದೆ ಇರೋರು ಅಂದರೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು, ಅಂಥವರಿಗೆ ಇದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆರಾಮಾಗಿ ನೀವು ಉಪಯೋಗಿಸ್ಕೋಬೋದು. ಅಂದರೆ ಇದು 160 ರೂಪೀಸ್ ಇರುತ್ತೆ, ಬಟ್ 20 ನಂಬರ್ಸ್ ಇರುತ್ತೆ. ಅಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ನೋಡ್ತಿರ್ಬೋದು, ಅಂದರೆ ನಾವು ಮಾಮೂಲಿ ರೆಗ್ಯುಲರ್ ಇದರಲ್ಲಿ ಏನು ಇನ್ನರ್ ವೇರ್ಗಳಲ್ಲಿ ನಾವು ಹಾಕೋತೀವಲ್ಲ ಅದೇ ಥರನೇ ಇದನ್ನು ಈ ಥರ ಹಾಕ್ಕೊಳ್ಳೋದಷ್ಟೇನೆ. ಈ ಥರ ಹಾಕ್ಕೊಂಡು ಆರಾಮಾಗಿ ನೀವು ಉಪಯೋಗಿಸ್ಕೋಬೋದು. ನಮ್ಮದು ರೆಗ್ಯುಲರ್ ಪ್ಯಾಡ್ಗಳು ಈ ಥರ ಬರುತ್ತೆ. ಬಟ್ ನಮ್ಮದಿದು ಏನು ಈ ರೆಗ್ಯುಲರ್ ಪ್ಯಾಡ್ಗಳು ಈ ಥರ ಬಂದರೆ ಈ ಪ್ಯಾಡು ಇಷ್ಟು ಬರುತ್ತೆ. ನಿಮ್ಗೆ ಆರಾಮಾಗಿ
ಕಂಫರ್ಟಬಲ್ ಆಗಿರುತ್ತೆ. ಅಂದರೆ ನಾವು ಹಾಕ್ಕೊಂಡಿದ್ದೀವಾ ಇಲ್ವಾ ಅನ್ನೋ ಥರ ಗೊತ್ತೇ ಆಗೋದಿಲ್ಲ, ಅಷ್ಟು ಒಂದು ಒಳ್ಳೆ ಕಂಫರ್ಟ್ ಝೋನನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು ವಿಡಿಯೋ ಮಾಡೋದಕ್ಕೆ ನಾನು ಏನಾದರೂ ಇದೇನು ಈ ಥರ ವಿಡಿಯೋ ಮಾಡಿದ್ದಾರೆ ಅಂತ ಅನ್ನಿಸ್ಬೋದು ಕೆಲವೊಬ್ಬರಿಗೆ. ಬಟ್ ಆದರೆ ಸುಮಾರು ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ನನಗೂ ಸಹ ಗೊತ್ತಿರಲಿಲ್ಲ. ಆ ಥರ ಗೊತ್ತಿಲ್ಲದೆ ಇರೋರು ಇದ್ದರೆ ಯೂಸ್ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾಚಿಕೆ ಪಡುವಂತಹ ವಿಚಾರ ಏನೂ ಇಲ್ಲ. ಮುಟ್ಟು ಅನ್ನೋದು ಒಂದು ನಿಸರ್ಗದತ್ತ ಅಂದರೆ ಪ್ರಕೃತಿ ದತ್ತವಾಗಿ ಪ್ರತಿಯೊಬ್ಬ ಮಹಿಳೆಯಲ್ಲೂ ಅದು ಆಗೋವಂಥದ್ದು. ಇದರಲ್ಲಿ ನಾಚಿಕೆ ಪಡುವಂಥ ವಿಚಾರ ನನ್ನ ಪ್ರಕಾರ ಏನೂ ಇಲ್ಲ. ಅದರಿಂದ ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಇದು ಯೂಸ್ ಆಗಲಿ ಅಂದ್ಬಿಟ್ಟು ನಾವೊಂದು ವಿಡಿಯೋನ ಇನ್ಫಾರ್ಮೇಷನ್ ವಿಡಿಯೋನ ಮಾಡ್ತಾಯಿದ್ದೀನಿ. ನಾ ಕೊಟ್ಟಂಥ ಮಾಹಿತಿ ನಿಮಗೂ ಸಹ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಸಹ ಈ ಮಾಹಿತಿ ಯೂಸ್ ಆದರೆ ಸೊ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಒಂದು ಲೈಕ್ ಹಾಗೆ ಕಮೆಂಟ್ಸನ್ನು ನಿಮಗೂ ಸಹ ಯೂಸ್ ಆಯಿತಾ ಅಂದ್ಬಿಟ್ಟು ಒಂದು ಕಮೆಂಟನ್ನು ಮಾಡೇಳಿ, ನನಗೂ ಸಹ ಖುಷಿ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.